ಮಹಿಳಾ ದಿನಾಚರಣೆಯ ಪ್ರಯುಕ್ತ 500 ಮಹಿಳೆಯರಿಗೆ ತವರು ಮನೆ ಉಡುಗೊರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಬ್ಯಾಟರಾಯನಪುರ ಕ್ಷೇತ್ರದ ಜಕ್ಕೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಕ್ಕೂರು ರವಿಕುಮಾರ್ ಅವರ ನೇತೃತ್ವದಲ್ಲಿ ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಸಾಮಾಜಿಕ ಕಾರ್ಯಕರ್ತೆ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗೆ ತವರು ಮನೆ ಉಡುಗೊರೆ ನೀಡುವ ಮೂಲಕ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದು, ಮಹಿಳೆಯರನ್ನ ವಿಶೇಷ ರೀತಿಯಲ್ಲಿ ಗೌರವಿಸುವ ಸೊಸೈಟಿಯ ಕಾರ್ಯವೈಖರಿ ಪ್ರಶಂಸಾರ್ಹ ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗದೆ ಸಂಡೇ ಅದರ ಜೊತೆಗೆ ಎಷ್ಟೋ ಹಬ್ಬಗಳು ಬೇರೆ ಫಂಕ್ಷನ್ಸ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದು. ಆದ್ರೂ ಪ್ರತಿ ವರ್ಷದ ತರ ನಮ್ಮ ರವಿ ಅಣ್ಣ ಮತ್ತೆ ಜಕ್ಕೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಾಗ್ಲಿ, ಲೇಡೀಸ್ ಆಗಲಿ, ಗುಂಪುಗಳಾಗ್ಲಿ, ನಿಮ್ಮ ಗುಂಪು ನಿಮ್ಮ ಏನ್ ಹೇಳೋದು ಇದು ಅಂತ ಇರುತ್ತೆ, ಅವನ್ನೆಲ್ಲ ಸುಮಾರು ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇರೋದು. ನೀವು ನಮ್ಮನ್ನು ನೋಡ್ಕೊಂಡು ಬರ್ತಾ ಇದ್ದೀರಾ, ನಾವು ನಿಮ್ಮ ಜೊತೆಗೆ ಬೆರೆತು ಸುಮಾರು ವರ್ಷ ಈ ಬಿಲ್ಡಿಂಗ್ ಇಲ್ಲದೆ ಇರೋ ಟೈಮಿಂದ ಈ ಪ್ರೋಗ್ರಾಮ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ರವಿ ಮತ್ತೆ ಅವರ ಕುಟುಂಬದವರಾಗ್ಲಿ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಎಲ್ಲ ಮಹಿಳೆಯರು, ಅದೇ ಶಕ್ತಿ ನಮಗೆ. ಇದು ನನಗಿನ್ನ ನೆನಪಿದೆ, ಈ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲೂ ನಮ್ಮ ಮಹಿಳೆಯರು ನಿಂತು ಇದಾಗಲೇಬೇಕು ಅಂತ ಇಷ್ಟು ಚೆನ್ನಾಗಿ ನೀಟಾಗಿ ಫಿನಿಶ್ ಮಾಡಿ ಇವತ್ತು ಇಷ್ಟೆಲ್ಲ ಜನ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ನಮ್ದು ಅಂತ ಒಂದು ಜಾಗ ಇದೆ ಅಂತ. ಎಲ್ಲೋ ಎಷ್ಟೋ ಕಡೆ ಹೋಗ್ತೀವಿ, ನಮ್ದು ಅಂತ ಜಾಗನೇ ಇರೋದಿಲ್ಲ, ಒಂದು ಮೀಟಿಂಗ್ ಮಾಡೋದಕ್ಕೆ ಜಾಗ ಇರೋದಿಲ್ಲ, ಒಂದು ಕೂತ್ಕೊಳ್ಳೋದಕ್ಕೆ, ಒಂದು ಚರ್ಚೆ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಮಹಿಳೆಯರಿಗೆ ಇವತ್ತು ಒಂದು ಕಡೆ ಹೋಗಿ ಟಾಯ್ಲೆಟ್ ಹೋಗ್ಬೇಕು ಅಂದ್ರೂ ಜಾಗ ಇರೋದಿಲ್ಲ, ನಿಮ್ಗೆಲ್ಲ ಗೊತ್ತಿರೋದೇನೆ. ಸೊ ಅದರ ನಡುವೆ ಈ ರೀತಿ ಒಂದು ಜಾಗನ ನಮಗೆ ಮಾಡಿಕೊಟ್ಟು ಇಲ್ಲಿ ಸ್ವತಂತ್ರ ನಮಗಿದೆ. ನಮಗೆ ಇಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಷ್ಟೋ ಪ್ರತಿ ತಿಂಗಳು ನಮಗೆ ಬರುವಂತ ಹಣ ಆಗಲಿ, ಸಾಲ ಆಗಲಿ, ಅದನ್ನ ಜೋಡಿಸೋದು, ಅದನ್ನ ಸ್ವಲ್ಪ ಎಲ್ಲರೂ ಹಂಚ್ಕೊಳ್ಳೋದು, ಮತ್ತೆ ಚೀಟಿ ಹಾಕೋದು, ಅದನ್ನೆಲ್ಲ ತುಂಬಾ ಶಿಸ್ತಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಬೇರೆ ಬೇರೆ ಕಡೆ ಇವಾಗ ನೋಡ್ತಾ ಇದ್ದೀರಾ, ಎಷ್ಟೇ ಮಾಡಿದ್ರು ಎಲ್ಲೋ ಒಂದು ಕಡೆ ಡಿಫಾಲ್ಟ್ ಆಗುತ್ತೆ, ಬ್ಯಾಂಕ್ಗಳು ಅಟ್ಟಿಸ್ಕೊಂಡ್ ಬರ್ತಾರೆ. ನಾವು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮನ ಪ್ರತಿ ವರ್ಷನೂ ಸಹ ನಾವು ಮಾಡ್ತಾ ಇದ್ದೀವಿ. ಇಂಥ ದಿವಸ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಣ್ಯರು ಆದಂತ ವೇದಿಕೆ ಮೇಲೆ ಆಸೀನರಿರುವ ನನ್ನ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿ ರವಿಕುಮಾರ್ ಅವರು ಈಗ ತಾನೇ ತಮ್ಮ ಮುಂದೆ ಗಣ್ಯ ವ್ಯಕ್ತಿಗಳಿಗೆ ತವರು ಮನೆಯ ಉಡುಗೊರೆ ಎಂದಿಗೆ ನಮ್ಮ ಜನಕ್ಕೆ ಕೊಡಬೇಕು ಅಂತ ಇವತ್ತು ಹೋದ ವರ್ಷದಿಂದ ಹೊಸ ಒಂದು ಪ್ರಯೋಗ ನಾವು ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಅವರಿಂದ ನಾವು ಅದಕ್ಕೆ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮನೆಯವರು ಗಣ್ಯರಿಗೆ ತವರು ಮನೆ ಉಡುಗೊರೆ ನೀಡಿದ್ದಾರೆ. ಮತ್ತೊಬ್ರು ನಮಗೆ ಚಿರುಪರಿಚಿತರು, ಇಲ್ಲೇ ಜಕ್ಕೂರಲ್ಲಿ ಆರ್ಯವೈದಿಕ ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಶ್ವೇತಾ ಮೇಡಮ್ ಅವರು. ನಮಗೂ ಅವ್ರಿಗೂ ಒಂಥರ ಫ್ಯಾಮಿಲಿ ಸಂಬಂಧ, ನಮ್ಮನೆಗೂ ಅವ್ರಿಗೂ. ಯಾಕಂದ್ರೆ ಅಷ್ಟು ಜಕ್ಕೂರು ಬಂದಾಗಿಂದನೂ ಅವರ ಒಂದು ಸಂಬಂಧ ನಿಜವಾಗ್ಲೂ ಹೇಳತ್ತಿರೋದು. ಅವ್ರು ಏನೇ ಕಾರ್ಯಕ್ರಮ ಆದ್ರೂ ನಾವು ಭಾಗವಹಿಸ್ತೀವಿ, ನಾವು ಏನೇ ಕಾರ್ಯಕ್ರಮ ಆದ್ರೂ ಪಾಪ ಅವ್ರು ಭಾಗವಹಿಸ್ತಾರೆ. ಶ್ವೇತಾ ಮೇಡಮ್ನವರೇ, ಡಾಕ್ಟರ್ ಶ್ವೇತಾ ಮೇಡಮ್ನವರೇ. ಮತ್ತೊಬ್ರು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ಮೇಡಮ್ ಮಾಜಿ ಕ್ರೀಡಾಪಟು ಇದ್ದಾರೆ,
ರಾಷ್ಟ್ರ ಮಟ್ಟದಲ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ ನಿರುಪಮಾ ದಿವಾಕರ್ ಮೇಡಮ್ ದವರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಅವರು ನಮ್ಮ ಗ್ರಾಮದವರು. ಅವ್ರಿಗೂ ಸಹ ನಾನು ತಮ್ಮೆಲ್ಲರೂ ಪರವಾಗಿ ಒಂದು ವರ್ಕರ್ ಆಗಿ ಪ್ರತಿಯೊಂದರಲ್ಲಿ ನಾವು ಹಲವಾರು ರೀತಿಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಬಟ್ ನಾವಿಂದ ಮನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಳ್ತೀರಲ್ಲ, ನೀವು ಎಷ್ಟೇ ಕೆಲಸಕ್ಕೆ ಹೋದರೂ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಗಂಡ ಯಾರಿಗೆ ವೇಟ್ ಮಾಡ್ತಿರ್ತಾರೆ? ಅಮ್ಮ ಬರಲಿ. ಯಾಕಂದರೆ ಅಷ್ಟೊಂದು ಮಹತ್ವವಾದ ಪಾತ್ರವನ್ನು ನಾವು ವಹಿಸ್ತಾ ಇದ್ದೀವಿ. ಇವತ್ತು ಒಂದೇ ದಿನ ಅಲ್ಲ, ಪ್ರತಿದಿನವೂ ನಮ್ಮದು ಇದೊಂದು ಎಲ್ಲರೂ ಸೇರಿ ಆಚರಣೆ ಮಾಡಲಿಕ್ಕೆ ಇರುವಂಥ ಒಂದು ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನೇ ತೊಂದರೆ ಆದ್ರೂ 112 ಕರೆ ಮಾಡಿ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನೀವೇನಾದರೂ ಮೊಬೈಲಲ್ಲಿ ಬ್ಯಾಂಕ್ ಏನೋ ಒಂದು ಒತ್ತಿಬಿಟ್ಟು ದುಡ್ಡನ್ನು ಕಳ್ಕೊಂಡ್ರೆ, ಸೈಬರ್ ಕ್ರೈಮ್ ಆದರೆ 1930 ಕಾಲ್ ಮಾಡಿ. ಇವೆರಡನೇನು ಬಿಟ್ಕೊಳ್ಳಿ, ನೀವು ಪೊಲೀಸ್ ಎಲ್ಲಾದರೂ ಬಂದು ಹೆಲ್ಪ್ ಮಾಡ್ತಾರೆ. ವಿದಿನ್ 7 ಮಿನಿಟ್ಸಲ್ಲಿ ನಾವು ನಿಮ್ಮ ಹತ್ರ ಬಂದು ಹೆಲ್ಪ್ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಗುಂಪಿನ 500 ಮಹಿಳೆಯರಿಗೆ ಸೀರೆ, ಅರಿಶಿನ ಕುಂಕುಮ, ಫಲಪುಷ್ಪ, ತಾಂಬೂಲ ಸಹಿತ ತವರು ಮನೆ ಉಡುಗೊರೆ ನೀಡಿ ಗೌರವಿಸಲಾಯಿತು. ವರ್ಷ ಆಯಿತು ಇವತ್ತಿಗೆ. ನಾನು ಆಗಲೇ ಸ್ಪೀಚ್ ಮಾಡ್ದಂಗೆ ನಾನು 20 ಜನಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಿಂದೆ ನಾನು ಕಾಲೋನಿಯಲ್ಲಿ ಇದ್ದಾಗ 20 ಜನಕ್ಕೆ ಸ್ಟಾರ್ಟ್ ಮಾಡಿದನು. ಆವಾಗ ಇದು ಜಾಕೆಟ್ ಪೀಸ್ ಕೊಡ್ತಾಯಿತ್ತು. ಅದಕ್ಕೆ ಮುಂಚೆ ಕೊಡ್ತಾಯಿದ್ದು ಇದು ಕೊಟ್ಟು ತೆಂಗಿನಕಾಯಿ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ಆಗ ಒಂದು 20 ಜನ ಟೀಮ್ ಮಾಡಿ 10 ರೂಪಾಯಿ ಗ್ರೂಪ್ ಮಾಡಿ ಆವಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ. 20ರಿಂದ 50 ಆಯಿತು, 70 ಆಯಿತು, 100 ಆಯಿತು, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಆಮೇಲೆ ಜಾಕೆಟ್ ಪೀಸ್ ಹೋಗಿ ಸ್ಯಾರಿ ಕೊಡೋಂಥ ಕಾರ್ಯಕ್ರಮ ಮಾಡ್ಕೊಂಡ್ಬಂದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ 500 ಜನಕ್ಕೆ ಸ್ಯಾರಿ ಕೊಡೋದು. ಈ 500 ಜನ ಯಾರು ಅಂತಂದರೆ, ನಮ್ಮಲ್ಲೇ ದಿನ ಬೆಳಗ್ಗೆ ನಮ್ಮ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಲೋನ್ ಟರ್ನವ್ರಿಗೆ ಯಾರಿದ್ದಾರೋ ಅವ್ರನ್ನ ಮಾತ್ರ ಗುರುತಿ ನಮ್ಮ ಲೀಡ್ರಿಗೆ ಹೇಳಿ ಅವ್ರಿಗೆ ಮಾತ್ರ ಪಟ್ಟಿ ಕೊಡಿ ಅನ್ನೋ ಥರ ಹೇಳಿದ್ವಿ. ಯಾಕಂದರೆ ಎಲ್ಲರಿಗೂ ನಾವು ಕೊಡಬೇಕಾದ್ರೆ 2-3 ಸಾವಿರ ಜನ ಆಗ್ತಾರೆ ನಮ್ಮ ಊರು. ಅದಕ್ಕೆ ನಾವೇನು ಮಾಡಿದೆ, ದಿನೇನಾಗಿ ಮಾಡಿ ಲೀಡ್ರಿಂದ ಇಷ್ಟು ಜನ ಮಾತ್ರ ಬನ್ನಿ, ನಮ್ಮ ಬ್ಯಾಂಕಲ್ಲಿ ಟರ್ನ್ ಓವರ್ ಇರೋರು ಮಾತ್ರ ಅರ್ಶನ ಕೊಡಬೇಕು ಅನ್ನೋ ಲಿಸ್ಟಲ್ಲಿ ಮಾಡಿದ್ವಿ. ಅದರಲ್ಲಿ ಹೋದ ವರ್ಷದಿಂದ ಈಚೆಗೆ ನಾವು ಯಾರನ್ನ ಗೆಸ್ಟ್ ಕರಿತೀವಿ, VIP ಗೆಸ್ಟ್ನ 4 ಜನ ನಮ್ಮ ಜನನ ಉದ್ದೇಶಿ ಮಾತಾಡೋಂಥವ್ರಿಗೆ ಅವ್ರಿಗೂ ತವ್ರ ಮನೆ ಕೊಡಬೇಕು ಅಂತ. ತವ್ರ ಮನೆ ಯಾಕೆ ಕೊಡಬೇಕು ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ನಾನು ಆವಾಗಲೇ ಸ್ಪೀಚ್ ಮಾಡೋವಾಗ ಹೇಳಿದೆ, ಎಷ್ಟೋ ಜನಕ್ಕೆ ತಂದೆ ತಾಯಿ ಹೋದ್ಮೇಲೆ ಅರ್ಶಕುಂಭ ಸಿಗ್ತಾಯಿಲ್ಲ. ಆಮೇಲೆ ಅಣ್ಣ ತಮ್ಮಂದ್ರಲ್ಲೂ ಅಕ್ಕಂಗಿನ ಸರಿಯಾಗಿ ನೋಡಲ್ಲ, ಯಾರೂ ಮನೆಗಳ ಕರೆಯಲ್ಲ. ಇನ್ನೇನು ಯುಗಾದಿ ಹಬ್ಬ ಇನ್ನೊಂದು 10 ದಿವಸ ಏನೋ ಇದೆ. ನಾನು 10 ದಿವಸಕ್ಕೆ ಮುಂಚೆ ನನ್ನ ದೃಷ್ಟಿಗೆ ಮಹಿಳಾ ದಿನಾಚರಣೆ 8ನೇ ತಾರೀಕು ಬರುತ್ತೆ. ಇದ್ರದ್ದು 19 ತಾರೀಕು 20ನೇ ತಾರೀಕು ಬಂದಾಗ ಅಟ್ಲೀಸ್ಟ್ ಹೊಲಿಸ್ಕೊಂಡ್ರೆ ಹಬ್ಬದ ದಿವಸ ಅವರು ಒಂದು ಸ್ಯಾರಿ ಉಟ್ಕೊಂಡ್ರೆ ಹೆಣ್ಮಕ್ಳಿಗೆ ಏನೋ ಒಂದು. ಆಮೇಲೆ ಸ್ಯಾರಿ ಒಂದೇ ಕೊಡ್ತಾಯಿಲ್ಲ, ನಾನು ಅಷ್ಟಂಗುಮ ಬಟ್ಲು, ಏನೋ ಬಾಳೆಹಣ್ಣು, ಹೂವು, ಅವ್ರಿಗೆ ಎಲ್ಲ ಏನು ಕೊಡಬೇಕು ಅದನ್ನು ನಾವು ನನ್ನ ಮನೆಯವರು, ನಮ್ಮ ಸಂಸ್ಥೆಗಳವರು ನಾವು ಒಟ್ಟಿಗೆ ಅವತ್ತಿಂದ ಕೊಟ್ಕೊಂಬರ್ತೀವಿ. ಇವತ್ತು ಹಾಗೆ ಕೊಟ್ಕೊಳ್ಳೋದಂತೆ ನೀವು ಕಣ್ಣಾಗಿ ನೋಡ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ. ಆಮೇಲೆ ಯಾರನ್ನು ಏನು ಬೇಸರ ಮಾಡ್ಕೊಂಡು ಹೋಗಿದ್ದು ಸಹ ನೀವು ನೋಡಿಲ್ಲ. ಯಾಕಂದರೆ ನಾವು ಯಾರಿಗೆ ಹೇಳಿರ್ತೀರ ಅವ್ರು ಮಾತ್ರ ಇಲ್ಲಿ ಬರ್ತಾರೆ. 1-2 ಜನ ಬೇರೆಯವ್ರು ಬಂದರೂ ಸಹ ನಮ್ಮಲ್ಲಿ ಗೊತ್ತಲ್ವಾ, ನಾವು ಒಂದು ಶಿಸ್ತು ಇಟ್ಕೊಂಡಿದ್ದೀವಿ. ಆ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ಸರ್, ಇವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ, ಈ ಮಟ್ಟಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಶ್ರಮ, ಅವ್ರ ಶಕ್ತಿ, ಅವ್ರ ಸಪೋರ್ಟ್ ಇಲ್ಲ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನೀವು ನೋಡಿದ್ದೀರಿ ಎಷ್ಟೋ ಮನೆಗಳಲ್ಲಿ ಏನು ಮಾಡೋಕ್ಕೂ ಯಾರೂ ಬಿಡೋದಿಲ್ಲ. ಆದರೆ ನಮ್ಮ ಮನೆಯವರು ಇವತ್ತೆಲ್ಲ 24 hours ನಾನು ಫೋನೇ ಆಫ್ ಮಾಡಲ್ಲ. ರಾತ್ರಿ ಎಷ್ಟೊತ್ತಿನಾಗ ಬಂದು ನಾನು ಫೋನ್ ರಿಸೀವ್ ಮಾಡಿದ್ರು, ಯಾಕೆ ಇಷ್ಟೊತ್ತಿನಾಗ ಫೋನ್ ರಿಸೀವ್ ಮಾಡ್ತೀನಿ ಮಲ್ಕ ಅಂತಂದ್ರೆ ಹೇಳೋದು. ಯಾಕಂತಂದರೆ ನಾವು ಕಷ್ಟದಿಂದ ಬಂದರು, ನಾವು ಕಾಲೋರಿಯಲ್ಲಿ ಇದ್ದಂಥವ್ರು, ತುಂಬ ಕಷ್ಟದಲ್ಲಿ ಬಂದವರು. ಆ ಕಷ್ಟ ನಮ್ಗೆ ಅರಿವಾಗಿರೋದಕ್ಕೆ ನಾವೇನು ಮಾಡ್ತೀವಿ, ಇನ್ನೊಬ್ರು ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ದಿನ ಬೆಳಗ್ಗೆ ಈ ಒಂದು ಮೂಮೆಂಟ್ ಇಟ್ಕೊಂಡ್ಬಿಟ್ಟಿದ್ವಿ. ಹಂಗೆ ಇವತ್ತು ನೋಡಿ ಅಂಬೇಡ್ಕರ್ ಸಮುದಾಯ ಟ್ರಸ್ಟ್ ಇಟ್ಕೊಂಡಿದ್ದೀವಿ. ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ. 2 ಸಂಸ್ಥೆಯ ಮುಖ್ಯಸ್ಥರುಗಳು ಅವರೆಲ್ಲ ನಮಗೆಲ್ಲ ಹೆಚ್ಚು ಶಕ್ತಿ ಕೊಡ್ತಾರೆ. ಆ ಸಪೋರ್ಟಿಂದ ಇವತ್ತು ನಾವು ಈ ಕೆಲಸ ಮಾಡ್ಕೊಳ್ಳೋದು. ಆಕಾಂಕ್ಷಿ ಕ್ಯಾಟಗಿರಿ ಇದ್ದಿದ್ರೆ ನಾನು ಆಕಾಂಕ್ಷಿನೇ. ಏನೋ ನನ್ನ ಅದೃಷ್ಟಕ್ಕೆ ಕ್ಯಾಟಗಿರಿ ಆಗಿಲ್ಲ. ನಾವು ಕ್ಯಾಟಗಿರಿ ಆಗಿಲ್ಲ ಅಂತ ನಾವು ಇನ್ನೇನು ಮಾಡೋದು. ಕೃಷ್ಣ ಬೈರೇಗೌಡರ 40 ವರ್ಷಗಳ ಇತಿಹಾಸ ಇದೆ ನನ್ನ ರಾಜಕೀಯ. ನಂದು ಏನಾದರೂ ನನ್ನ ಬಯೋಡಾಟನ ನೋಡಿಬಿಟ್ರೆ ಯಾರೂ ಆನ್ಸರ್ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ನಾನು ಮಾಡ್ಕೊಂಬಂದಿದ್ದೀನಿ. ಆಮೇಲೆ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಒಂದು ಚುಕ್ಕೆ ಇಲ್ಲದೆ ಜೀವನ ಮಾಡ್ಕೊಂಬಂದಿದ್ದೀನಿ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಅದು ಯಾರನ್ನ ಪಬ್ಲಿಕಲ್ಲಿ ನಿನ್ನ ವ್ಯಕ್ತಿತ್ವ ಬಗ್ಗೆ ಹಿಂಗಿದೆ ಅಂತಂದರೆ ಅಲ್ಲೇ ಸ್ಪಾಟಲ್ಲಿ ಸೂಸೈಡ್ ಮಾಡ್ಕೊಳ್ತೀನಿ. ಯಾಕೆಂತಂದರೆ ಲೀಡರ್ಶಿಪ್ ಕ್ವಾಲಿಟಿನ ಇವತ್ತು ಮಾಡಿ ನಾನು ಯಾವ್ದಾದ್ರೆ ಜನ ಕರೀತಾರೆ ಜನನಾಯಕ ಅಂತಾರೆ. ಜನದ ಜೊತೆಗಿಲ್ಲ ನಾನು ನಾಯಕನಾಗೋಕ್ಕಾಗುತ್ತೆ ಸಾಧ್ಯ ಇದೆಯಾ? ಬಟ್ ಅದನ್ನು ನಾವು ನೋಡೋರು ಮಾಡೋರು ಅವ್ರು ಅರ್ಥ ಮಾಡ್ಕೊಂಡು ನೋಡಬೇಕು. ವ್ಯಕ್ತಿ ಏನು ಇನ್ನೊಂದು ಏನು ಅಂತ ನೋಡೋರು ಮಾಡಬೇಕು. ಆಮೇಲೆ ನಮ್ಮದು ಸರ್ಕಾರ ಇರೋರು ಅವರು ನಮ್ಮ ವ್ಯಕ್ತಿತ್ವನ ನೋಡಿ ಅವರು ಅಳಿಬೇಕು. ನಾನು ಹಿಂಗೆ ಮಾಡಿ ಬಿಡಿ ಅನ್ನೋ ಥರಕ್ಕೆ ಹೇಳೋ ಅಭ್ಯಾಸ ನನಗಿಲ್ಲ. ಅವತ್ತಿಂದನೂ ಏನು ಹಿಂದೆ ಬಸವಲಿಂಗಪ್ಪನವರ ಶಿಷ್ಯ ನಾನು.
ಬಸವಲಿಂಗಪ್ಪ ಅವರ ತತ್ವ ಸಿದ್ಧಾಂತಗಳಲ್ಲಿ ಬಂದೆ ನಾನು. ನಂತರ ದಿನ ಪ್ರಸನ್ನ ಕುಮಾರ್ ಇಲ್ಲಿ MLA ಆಗಿ ಬಂದರು. ಪ್ರಸನ್ನ ಕುಮಾರ್ ಅವರು ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಅವಕಾಶ ಮಾಡಿ ಸಿಂಗನಕೆರೆ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾನು ಎಲೆಕ್ಟ್ ಆದೆ. ನಂತರ ದಿನಗಳಲ್ಲಿ ನಾನು 2 ಸತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದೆ. ಎರಡು ಸರಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಷ್ಟು ಸುಲಭ ಇಲ್ಲ. ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತಿ ನನ್ನ ಕೆಲಸ ನೋಡಿ ಇನ್ನೊಂದು ಟರ್ಮ್ ಕೊಟ್ಟರು. ನಂತರ ದಿನಗಳಲ್ಲಿ ರಿಸರ್ವೇಷನ್ ಬಂತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಇವತ್ತು ಜಿಲ್ಲಾ ಪಂಚಾಯತ್ ಕಾಮನ್. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಜಯಲಕ್ಷ್ಮಿ ರವಿಕುಮಾರ್, ಆಯುರ್ವೇದ ತಜ್ಞರಾದ ಡಾಕ್ಟರ್ ಶ್ವೇತಾ ಚಿದಾನಂದ್, ರಾಷ್ಟ್ರಮಟ್ಟದ ಬ್ಯಾಸ್ಕೆಟ್ಬಾಲ್ ಆಟಗಾರ್ತಿ ನಿರೋಷಾ ದಿವಾಕರ್, ಶೋಭಾ ಆರ್ಕಿಡ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷೆ ಸುಚಿತ್ರಾ ಮಿಶ್ರಾ, ಕಾರ್ಯದರ್ಶಿ ಮಿತ್ರಿಕಾ ಧ್ರುವ, ಅಮೃತಹಳ್ಳಿ ಠಾಣೆಯ ಠಾಣಾಧಿಕಾರಿ ವಿದ್ಯಾಶ್ರೀ, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷೆ ರತ್ನಮ್ಮ ದೇವರಾಜು, ನಿರ್ದೇಶಕರಾದ ಸುಮಿತ್ರಾ ನಾಗೇಶ್, ಮಾಲಾ ವಿ ಭಟ್, ವೀಣಾ ಆರ್ ವೆಂಕಟೇಶ್, ಬ್ರಹ್ಮಕುಮಾರಿ, ಸಮಾಜದ ಅಕ್ಕ ಪವಿತ್ರ, ಎಎನ್ ಶೀಲಾ ಭಾಸ್ಕರ್ ಸೇರಿದಂತೆ ಇನ್ನಿತರರು ಇದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.